ನೋಡಿ, ಸೌಜನ್ಯ ಅವರ ತಂದೆ ಚಂದಪ್ಪ ಗೌಡ್ರಿದ್ರಲ್ಲ, ಅವರ ಸಾವಿನ ಬಗ್ಗೆ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಸ್ಲೋ ಪಾಯ್ಸನ್ ಕೊಟ್ಟಿದ್ರಿಂದಲೇ ಮೃತಪಟ್ಟ ಚಂದಪ್ಪ ಗೌಡ ಅನ್ನುವಂಥ ಪ್ರಶ್ನೆಗಳಿದಾವೆ. ಇದೇ ವರ್ಷದ ಜನವರಿಯಲ್ಲಿ ಚಂದಪ್ಪ ಗೌಡ್ರು ಮೃತಪಡ್ತಾರೆ. ಸೌಜನ್ಯ ಅವರ ತಂದೆ ಚಂದಪ್ಪ ಗೌಡ್ರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಸ್ಲೋ ಪಾಯ್ಸನ್ ನಿಂದಲೇ ಚಂದಪ್ಪ ಗೌಡ ಮೃತಪಟ್ರ? ಈ ಸ್ಲೋ ಪಾಯ್ಸನ್ ವಿಚಾರ ಬೇರೆ ಯಾರು ಹೇಳಿರೋದಲ್ಲ, ಕುಸುಮಾವತಿ ಅವರೇ ಮಾತನಾಡಿರೋದು. ಇದೇ ವರ್ಷದ ಜನವರಿಯಲ್ಲಿ ಚಂದಪ್ಪ ಗೌಡ ಮೃತಪಟ್ಟಿರ್ತಾರೆ. ಕುಸುಮಾವತಿ ಅವರ ಹೇಳಿಕೆಯಿಂದ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಎಲ್ಲದಕ್ಕೂ ನ್ಯಾಯ ಕೇಳ್ತಾ ಇರೋರು ನೀವು, ಇದಕ್ಕೆ ಯಾಕೆ ನ್ಯಾಯ ಕೇಳ್ತಾ ಇಲ್ಲ? ಬೆಳ್ತಂಗಡಿ ಠಾಣೆಯಲ್ಲಿ ಯಾಕೆ ಪ್ರಕರಣವನ್ನ ದಾಖಲು ಮಾಡಲಿಲ್ಲ? ಈಗ SIT ಬಂದ್ರು, ಈ ಬಗ್ಗೆ ಯಾಕೆ ಚಕಾರ ಎತ್ತುತ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ತಿಮರೋಡಿ ಮತ್ತು ಮಟ್ಟಣ್ಣ ಟೀಮ್ಗೆ ಈ ಸಾವಿಗೆ ನ್ಯಾಯ ಬೇಕಿತ್ತಲ್ವಾ? ಸೌಜನ್ಯ ತಂದೆಗೆ ನ್ಯಾಯ, ಅವ್ರ ಸಾವಿಗೆ ನ್ಯಾಯ ಬೇಡವಾ? ಹಾಗಾದ್ರೆ ಇದ್ರ ಬಗ್ಗೆ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಬೇರೆಯವ್ರು ಪ್ರಶ್ನೆ ಮಾಡೋದು ಬಿಡ್ರಿ, ಸ್ವತಃ ಕುಸುಮಾವತಿ ಅವರಾದ್ರೂ ಪ್ರಶ್ನೆ ಮಾಡ್ಬೇಕಲ್ಲ ಇದ್ರ ವಿಚಾರವಾಗಿ. ಈ ಬಗ್ಗೆ ಸಾಕಷ್ಟು ಅನುಮಾನ ಇದೆ, ಗೊಂದಲ ಇದೆ. ಚಂದಪ್ಪ ಗೌಡ್ರಿಗೆ ಸ್ಲೋ ಪಾಯ್ಸನ್ ಕೊಟ್ಟವ್ರು ಯಾರು ಅವ್ರನ್ನ ನೋಡ್ಕೊಳ್ತಾ ಇದ್ರು? ಅವ್ರು ಹುಷಾರಾಗೇ ಇದ್ರಲ್ವಾ? ಏನಕ್ಕೆ ಮೆಡಿಸಿನ್ಸ್ ತಗೊಳ್ತಾ ಇದ್ರು? ಆರೋಗ್ಯವಾಗಿದ್ದಂಥ ಚಂದಪ್ಪ ಗೌಡ್ರು ದಿಢೀರ್ ಅಂತ ಸಾವನ್ನಪ್ಪೋದಕ್ಕೆ ಏನು ಕಾರಣ? ಅವ್ರಿಗೇನಾದ್ರೂ ಈ ಕೃತ್ಯಗಳ ಬಗ್ಗೆ ಯಾರಿಗೂ ಗೊತ್ತಿಲ್ದಿರೋ ಸತ್ಯಗಳು ಗೊತ್ತಿತ್ತಾ? ಹೇಗೆ? ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಅದೇ ತರ ಈಗ ಸ್ಲೋ ಪಾಯ್ಸನ್ ಕೊಟ್ಟು ಆ ತರ ಮಾಡಿ ಖಂಡಿತ ನನಗೆ ಅದರ ಅದು ಪತಿಗೆ ಕೂಡ ಏನಾದ್ರೂ ಈಗ ಸಡನ್ ಆಗಿ ಅವರು ಹುಷಾರಿಲ್ಲದೆ ನನ್ನ ಮನಸ್ಸಿಗೆ ಅದು ಬರ್ತಾ ಉಂಟು ಸರ್. ಯಾಕಂದ್ರೆ ನನಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಇತ್ತು. ನಾನು ಡಾಕ್ಟರ್ಸ್ಗಳನ್ನೆಲ್ಲ ಮಾತಾಡಿ ಕರ್ಕೊಂಡಿದ್ದೀನಿ, ಆದ್ರೂ ನನಗೆ ಧೈರ್ಯ ಇರಲಿಲ್ಲ. ಇವಾಗ ಸಡನ್ ಆಗಿ ಇವರಿಗೆ ಈ ರೀತಿ ಆಗಿದೆ ಅಂದ್ರೆ ಏನಾದ್ರೂ ಮಾತ್ರೆ ಏನೋ ಪಾಯ್ಸನ್ ಮಾಡಿ ಸಾಯಿಸಿದ್ದಾರೆ ಅನ್ನೋದು ನನ್ನ ಮನಸ್ಸಲ್ಲಿ ಉಂಟು ಸರ್. ಏನ್ ಕಾಯಿಲೆ ಇತ್ತು, ಎಷ್ಟು ಸಮಯಕ್ಕೆ ಇದು ಗೊತ್ತಾಯ್ತು ಹುಷಾರಿಲ್ಲ ಅಂತ? ನಮಗೆ ಹೋದ ವರ್ಷದಲ್ಲಿ ಅವರಿಗೆ ಅಲ್ಸರ್ ಅಂತ ಇತ್ತು, ಅದರಲ್ಲಿ ಗುಣಮುಖರಾಗಿದ್ದಾರೆ. 2 ಲಕ್ಷ ಖರ್ಚು ಮಾಡಿ ಅದನ್ನು ಗುಣ ಮಾಡಿದ್ದೇವೆ ನಾವು. ಅದನ್ನೆಲ್ಲ ಆಪರೇಷನ್ ಮಾಡಿ ಮಾಡಿದ್ದೇವೆ. ಅವಾಗ ಹುಷಾರಾಗಿದ್ದಾರೆ. ಆ ನಂತರ ಕಿಡ್ನಿಯ ಅದು ಕೂಡ ಕಮ್ಮಿ ಆಗ್ತಾ ಬಂದಿದ್ದೆ. ಹುಷಾರಾಗಿದ್ರು, ಮನೆಯಲ್ಲಿ ಇದ್ರು, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಮನಸ್ಸಿನಲ್ಲಿ ಒಂದು ಅವ್ರಿಗೆ ಕೊರಗಿತ್ತು. ಆಮೇಲೆ ಪುನಃ ವಾಂತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ವಾಂತಿ ಮಾಡುವ ಮುಂಚೆ ಹುಷಾರಾಗಿ ಇದ್ರು. ಮಾತ್ರೆ ಎಲ್ಲ ತುಂಬಾ ಮಾತ್ರೆ ಇತ್ತು. ಅದು ಯಾವ ರೀತಿಯಲ್ಲಿ ಮಾತ್ರೆ ಎಲ್ಲ ಕೊಡ್ತಾರೆ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಈ ರೀತಿ ಆದ ಮೇಲೆ ನನ್ನ ಗಂಡನಿಗೆ ಏನಾದ್ರೂ ಪಾಯ್ಸನೆ ಕೊಟ್ಟು ಸಾಯಿಸ್ತಾರೆ ಅಂತ ಅನ್ನುವಂಥದ್ದು ನನಗೆ ಒಂದು ಅನುಮಾನ ಉಂಟು. ಆದ್ರೆ ನಾನು ಯಾರ ಹತ್ರ ಕೂಡ ಈ ರೀತಿ ಅಂದ್ರೆ ನನ್ನ ಗಂಡನ ಜೀವ ಹೋಗಿ ಆಗಿದೆ. ಇದು ಮಗಳಿಗೋಸ್ಕರ ಇವತ್ತು ನಾನು ನ್ಯಾಯ ಬೇಡ್ತಾ ಇದ್ದೇನೆ. ನನ್ನ ಗಂಡನು ಕೂಡ ಮಗಳ ಜೊತೆ ಸೇರ್ಕೊಂಡು ಏನಾದರೂ ಮಾಡ್ಬೋದು ಅಂತ ನಾನು ಇದರ ನಂಬಿಕೆಯಲ್ಲಿ ನಾನು ಇದ್ದೇನೆ. ಅದರ ಬಗ್ಗೆ ನಾನು ಯಾರ ಹತ್ರ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ, ಇದು ಪಾಯ್ಸನ್ ಮಾಡಿ ನನ್ನ ಗಂಡನು ಕೊಂದಿದ್ದಾರೆ, ಅದೇನಂದ್ರೆ ಯಾರನ್ನೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಅದೇ ತರ ನೋಡಿ, ಕುಸುಮಾವತಿ ಅವರು ಹೇಳ್ತಾರೆ, ನನ್ನ ಗಂಡ ಹೋಗಿದ್ದಾಗಿದೆ, ಮಗಳ ಸಾವಿಗೆ ನ್ಯಾಯ ಕೇಳ್ತಾ ಇದ್ದೀನಿ ನಾನು ಅಂತ ಹೇಳಿ. ನ್ಯಾಯ ಸಿಕ್ಕರೆ ಗಂಡ ಮಗಳ ಇಬ್ರು ಸಾವಿಗೂ ನ್ಯಾಯ ಸಿಗಬೇಕಲ್ವಾ? ಕುಸುಮಾವತಿ ಅವರೇ, ನಿಮ್ಮ ಹೇಳಿಕೆಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ.